ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಈ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಇದ್ದಂಥ ಸಂದರ್ಭದಲ್ಲಿ ಅವಾಗಿರ್ತಕ್ಕಂಥ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಕಷ್ಟು RSSನವರ ಕಾರ್ಯಚಟುವಟಿಕೆಗಳ ಕುರಿತು ಸಾರ್ವಜನಿಕವಾಗಿ ಸಾಕಷ್ಟು ಪತ್ರಗಳನ್ನ ಬರೆದಿದ್ರು. ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ನಿಮ್ಮ ನೋಂದಣಿ ಆಗಲಿಲ್ಲ, ನೀವು ಯಾವುದಾದ್ರೂ ಒಂದು ಮಾಸ್ ಪಾಕತ್ತೋ ಹಿಂಗೆ ಪಥಸಂಚಲನ ಮಾಡಬೇಕಾದ್ರೆ, ಸಭೆ ಮಾಡಬೇಕಾದ್ರೆ ನೀವೆಲ್ಲ ಪರ್ಮಿಷನ್ ತೊಗೋಬೇಕು. ಯಾಕಂದರೆ ಈ ಒಂದು ಸರ್ಕಾರ ಮತ್ತು ಈ ಒಂದು ಸಂವಿಧಾನಾತ್ಮಕವಾಗಿ ನಡೀತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಮಾಹಿತಿಗಳನ್ನು ನೀವೆಲ್ಲ ಕೊಡಲೇಬೇಕು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಅಂತೇಳಿ ಹಲವಾರು ಪ್ರಶ್ನೆಗಳು ಮಾಡಿದ್ರು. ಅದಾದ ಮೇಲೆ ಮುಂದೆ ಅಲ್ಲಿ ಬೀದರ್ ಭಾಗದಲ್ಲಿ ಪರ್ಮಿಷನ್ ಕೊಡದೇ ಇರುವಾಗ ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ಮತ್ತು ಅವ್ರು ಪರ್ಮಿಷನ್ ತೊಗೊಂಡು ಬಂದು ಅಲ್ಲೆಲ್ಲ ಈಗ ಮೆರವಣಿಗೆ ಮಾಡ್ತಕ್ಕಂಥ ಈ ರೀತಿ ಗೊಂದಲಮಯ ವಾತಾವರಣ ಆಗಿತ್ತು ಈ ಹಿಂದೆ. ಆದರೆ ಇವಾಗ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಮೇಲೆ ಏನು ಗೃಹ ಇಲಾಖೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ವಹಿಸ್ಕೊಂಡ ಮೇಲೆ ಮತ್ತು ಇದಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ RSSನ ಪ್ರಮುಖರಂತ ಮೋಹನ್ ಭಾಗವತ್ ಅವರಿಗೆ ಎಲ್ಲ ಪ್ರಮುಖರಿಗೆ ಪತ್ರವನ್ನು ಬರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿಮ್ಮದು RSS ನೋಂದಣಿ ಆಗಿದ್ದಾರೆ, ನಮಗೆ ಸಲ್ಲಿಸಬೇಕು. ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ, ನಿಮ್ಮ ಸಂಘಟನೆ ಬಗ್ಗೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ನೀವು ಆಗಬೇಕು. ಇದೆಲ್ಲ ಆಗಬೇಕಂದ್ರೆ ನಿಮ್ದು, ಯಾಕಂತಂದರೆ ಮೋಹನ್ ಭಾಗವತರಿಗೆ ಕೊಡ್ತಕ್ಕಂಥ ಒಂದು ಭದ್ರತೆಗೆ ಅದು ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಖರ್ಚಾಗ್ತಕ್ಕಂಥದ್ದು. ನಿಮ್ಮ ಸಂಸ್ಥೆಯಿಂದ ಸರ್ಕಾರಕ್ಕೆ ₹1 ಏನೂ ಯಾವುದೇ ರೀತಿಯಿಂದ GST ಇಲ್ಲ, ನಿಮ್ದು ಯಾವುದೇ ಒಂದು ನೋಂದಣಿ ಇಲ್ಲ. ಹೀಗಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನೀವೆಲ್ಲ ಮಾಡಲೇಬೇಕಂತ ಕಟ್ಟಪ್ಪಣೆಗಳನ್ನು ಇವರು ಪ್ರಶ್ನೆಯನ್ನು ಹಾಕಿದ್ರ ಫಲವಾಗಿ ಮೋಹನ್ ಭಾಗವತ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅಸಂಬದ್ಧವಾಗಿ ಹಿಂದೂ ಧರ್ಮ ಅದು ರಿಜಿಸ್ಟ್ರೇಷನ್ ಆಗಲಿಲ್ಲ, ಹೀಗಾಗಿ RSS ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತೇಳಿ. ಇವತ್ತು RSS ಹುಟ್ಟಿದ್ದು 100 ವರ್ಷ ಆಗಿರಬಹುದು. ಆದರೆ ಹಿಂದೂ ಧರ್ಮ ಯಾವಾಗ ಸೂರ್ಯಚಂದ್ರ ಇದ್ರಲ್ಲ ಅವಾಗಲಿಂದ ಹಿಂದೂ ಧರ್ಮ ಇರ್ತಕ್ಕಂಥದ್ದು. ಸೂರ್ಯನಿಗೆ ಸೂರ್ಯ ಅಂತ ಹೆಸರಿಟ್ಟಿದ್ದೆ, ಚಂದ್ರನಿಗೆ ಚಂದ್ರ ಅಂತ ಹೆಸರಿಟ್ಟಿದ್ದು. ಈ ರೀತಿ ಇಡೀ ಒಂದು ಈ ಭೂಮಂಡಲ ಸೃಷ್ಟಿ ಆದಾಗ್ಲಿಂದ ಕೂಡ ಹಿಂದೂ ಧರ್ಮ ಹುಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಬೆಳಗಾವಿ ನಗರದಲ್ಲಿ 9, 10, 11 3 ದಿನಗಳ ಕಾಲ ಏನು ಬೈಠಕ್ ಮಾಡ್ತಾ ಇದ್ದಾರೆ. ಆ ಬೈಠಕಿಗೆ ಯಾವುದೇ ರೀತಿಯಿಂದ ಪರ್ಮಿಷನ್ ಕೊಡಬಾರ್ದಂತಕ್ಕಂಥ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಯಾಕಂದ್ರೆ ಅವರು RSS ನೋಂದಣಿ ಆಗಬೇಕು. ನೋಂದಣಿ ಆದಮೇಲೆ ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ನಮ್ದು ಯಾವುದೇ ರೀತಿಯಿಂದ ಅಭ್ಯಂತರ ಇಲ್ಲ. ನೀವು ಮಾಡ್ತಕ್ಕಂಥ ವ್ಯವಹಾರಗಳು, ನೀವು ಮಾಡ್ತಕ್ಕಂಥ ಸಂಘಟನೆ, ನೀವು ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಸಂವಿಧಾನಾತ್ಮಕವಾಗಿ ಈ ದೇಶದ ಪ್ರಜಾಪ್ರಭುತ್ವದ ಅಂಗವಾಗಿ ಪ್ರತಿಯೊಂದನ್ನು ಕೂಡ ನಾವು ಸರ್ಕಾರಕ್ಕೆ ತಿಳಿಸಲೇಬೇಕಾಗ್ತೈತೆ. ಹೀಗಾಗಿ ಇವತ್ತು ನಿಮಗೆ ಕೊಡಮಾಡ್ತಕ್ಕಂಥ ಈ ಸೆಕ್ಯೂರಿಟಿಗೆ ಸಾಕಷ್ಟು ದುಡ್ಡು ಖರ್ಚಾಗ್ತೈತೆ. ಈಗ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಾನು ಸೆಕ್ಯೂರಿಟಿ ಕೇಳಿದ್ರೆ ನಾನು ದುಡ್ಡು ಕಟ್ಟಿಸ್ಕೊತಾರೆ ಸರ್ಕಾರ, ಪೊಲೀಸ್ ಇಲಾಖೆ. ಮತ್ತು ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಾವಿರಾರು ಪೊಲೀಸರು ನಿಯೋಜನೆ ಮಾಡಿದ್ರೆ ಅದಕ್ಕೆ ದುಡ್ಡು ಕಟ್ಟೋರು ಯಾರು? ಸೊ ಈ ಒಂದು ಪ್ರಶ್ನೆ ಬಂದಿರೋದ್ರಿಂದ ಅದಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ವಿಭಾಗೀಯ ಪೊಲೀಸ್ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿ ನಾವು ಮನವಿ ಕೊಟ್ಟಿದ್ದೀವಿ. ನೋಂದಣಿ ಆದಮೇಲೆ ಇವ್ರು ಪರ್ಮಿಷನ್ ಕೊಡ್ಬೇಕಂತೇಳಿ. ಹೆಸರು ಶಿವಾನಂದ್ ಅನ್ನೋರು.